ಸರ್, ದಿಸ್ ಇಸ್ ಸ್ವರನ್. ನಾನು ಸ್ಪೆಕ್ಟರ್ ನ್ಯೂಸ್ನ ಬಂದಿದ್ದೀನಿ. ಆ್ಯಕ್ಚುಲಿ ನಾನೆಲ್ಲ ಒಂದ್ಸತಿ ಮೀಟ್ ಮಾಡಿದ್ದೆ ರಾಜಾಜಿನಗರ್ ಸಮುದಾಯ ಭವನಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮಲ್ಲಿ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನನ್ನ ಕ್ವಶನ್ ಏನಂದರೆ, ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು? ಫಿಲಾಸಫಿಕಲ್ ಕ್ವಶನ್. ಸಕ್ಸಸ್ ಮತ್ತು ಹ್ಯಾಪಿನೆಸ್ ಎರಡು ಶಬ್ದಗಳು ಬಹಳ ಕಾಡ್ತವೆ. ನಾನು ಯಾವಾಗ ಹೇಳ್ತೀನಿ, ಅದರ ಅರ್ಥವನ್ನು ನಮಗೆ ನಾವೇ ಡಿಫೈನ್ ಮಾಡ್ತಾರೆ. ಇಟ್ ಹ್ಯಾಸ್ ಗಾಟ್ ಅ ವೆರಿ ಸಬ್ಜೆಕ್ಟಿವ್ ಮೀನಿಂಗ್. ಅಂದರೆ ಇಂಡಿವಿಜುವಲ್ ಸಕ್ಸಸ್ ಅಂದರೆ ಏನು ಅನ್ನೋದಕ್ಕೆ ಸಿಂಗಲ್ ಫಾರ್ಮುಲಾ ಇರೋದಿಲ್ಲ ಮತ್ತು ಇರಬಾರ್ದು ಕೂಡ. ಸಿಂಗಲ್ ಫಾರ್ಮುಲಾ ಎಲ್ಲೂ ಇರಬಾರ್ದು. ನನ್ನ ಪಾಡಿಗೆ ಸಕ್ಸಸ್ ಅಂದರೆ ಏನು ಅನ್ನೋದನ್ನು ನಾನೇ ನಿರ್ಧಾರ ಮಾಡ್ಕೊಳ್ಬೇಕು. ನನ್ನ ಪಾಡಿಗೆ ಹ್ಯಾಪಿನೆಸ್ ಅಂದರೆ ಏನು ಅನ್ನೋದು ನಾನೇ ನಿರ್ಧಾರ ಮಾಡ್ಕೊಳ್ಬೇಕು. ನನಗೆ ಯಾವುದು ಸಕ್ಸಸ್ ಅನಿಸುತ್ತೋ ಅದು ಇನ್ನೊಬ್ಬರ ಪಾಲಿಗೆ ಸಕ್ಸಸ್ ಅನ್ನಿಸ್ಲಿಕ್ಕಿಲ್ಲ, ಇನ್ನೊಬ್ಬರ ಪಾಲಿಗೆ ಯಾವುದು ಹ್ಯಾಪಿನೆಸ್ ಅನಿಸುತ್ತೋ ಅದು ನನ್ನ ಪಾಲಿಗೆ ಹ್ಯಾಪಿನೆಸ್ ಅನ್ನಿಸ್ಲಿಕ್ಕಿಲ್ಲ. ಅಂಥ ಅನೇಕ ವೈರುಧ್ಯಗಳನ್ನು ನಾನು ನೋಡಿದ್ದೀನಿ. ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕು ನಾನು ನನ್ನ ಪರಿಚಯದವರೊಬ್ಬರು ಹೀಗೆ ಕಾರ್ ಹೋಗ್ತಾ ಇದ್ದರು. ನಾವಿಬ್ಬರೇ ಇದ್ವಿ. ಕಾರ್ ಒಂದು ಕಡೆ ಎಲ್ಲೋ ಸ್ಲೋ ಆದಾಗ ಒಂದು 8 ಜನ ಬಂದರು ನನ್ನನ್ನು ಮಾತಾಡ್ಸೋದು. ಬಂದು ಮಾತಾಡಿ, ನಾವು ನಿಮ್ಮ ಅಭಿಮಾನಿ ಸರ್, ಸೆಲ್ಫಿ ಗಿಲ್ಫಿ ಎಲ್ಲ ತಗೊಂಡು ನೀವು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದ, ಇದು ಊಟ ಹೊಟ್ಟೆ ಕಿಚ್ಚಾಗತ್ತೆ ನೋಡ್ರಿ ನಿಮ್ಮ ಮೇಲೆ, ನೀವು ಹೋದಲ್ಲಿ ನಿಮ್ಮ ಫ್ಯಾನ್ಸ್ ಬರ್ತಾರೆ. ನಾನು ಹೇಳ್ತಾ ಇದ್ದೆ, ಪಕ್ಕದಲ್ಲಿ ಕೂತ್ಕೊಂಡು 1,000 ಕೋಟಿ ಆಸ್ತಿ ಇದೆ ಅವನಿಗೆ. ಈಸ್ ವರ್ತ್ 1,000 crores. ನನಗೆ ಅದು ನೋಡಿ ಕೆಲಸ ಒಂಥರ ಏನು ಮಾರ, ಏನು ಬೇಕಲ್ಲಿ, ಇಂಥದ್ದೇ ಕೆಲಸ ಅಂತಿಲ್ಲ, ದುಡಿಮೆ ಅಂತಿಲ್ಲ, ದಿನ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು ಅಂತಿಲ್ಲ. ಈಗ ಎದ್ದು ಇವತ್ತು ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬೇಕು ಅಂದರೆ ಇನ್ನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತಾನೆ ಹೋಗ್ಬಿಡ್ತಾನೆ ನಾನು. ಸೊ ಇರುವುದೆಲ್ಲವ ಬಿಟ್ಟು ಇರೋದೇ ರೆಡಿಗೆ ತುಳಿಯೋದೇ ಜೀವನ ಅಂತ. ಅವ್ರಿಗೆ ನನಗೊಂದು ಜನಮನ್ನಣೆ ಇದೆ, ನನಗೆ ಬಂದು ಮಾತಾಡಿಸ್ತಾರೆ, ಅಜಿತ್ ಈಸ್ ಸಕ್ಸಸ್ಫುಲ್ ಅಂತ ಅನಿಸುತ್ತೆ. ನನಗೆ ಒಂದು ಅಕೌಂಟಲ್ಲಿ 1,000 ಕೋಟಿ ರೂಪಾಯಿ ದುಡ್ಡಿದೆ, ಬೇಕಾದ ಕಾರ್ ಇದೆ, ಹೆಂಗೆ ಬೇಕಂತ ಜೀವನ ಮಾಡ್ತಾನೆ, ಅದು ಸಕ್ಸಸ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದರಿಂದ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಆರ್ ಆಲ್ವೇಸ್ ಸಬ್ಜೆಕ್ಟಿವ್. ತುಂಬ ಸಬ್ಜೆಕ್ಟಿವ್ ಆದಂಥ ವಿಷಯಗಳು. ನೀವು ಯಾವಾಗ ಇಸ್ಕಾನ್ ಹೋದಾಗ ಸನ್ಯಾಸಿಗಳಿರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ, ಮುಂಚೆ ಏನು ಮಾಡ್ತಿದ್ರಿ ನೀವು ಅಂತ. ಏನು ಒಬ್ಬೊಬ್ಬರು ಸೈಂಟಿಸ್ಟ್ ಏನು, ಎಂಜಿನಿಯರ್ ಏನು, ಎಂಟ್ರಪ್ರನರ್ಸ್ ಏನು, ತುಂಬ ತಮ್ಮ ಜೀವನದಲ್ಲಿ ಉದ್ಯೋಗದಲ್ಲಿ ಏನೇನನ್ನು ಒಬ್ಬ ಮನುಷ್ಯ ರೀಚ್ ಮಾಡೋಕ್ಕಾಗ್ಬೋದು ಎಲ್ಲವನ್ನೂ ರೀಚ್ ಮಾಡಿದವರು. ಈಗ ಧೋತಿ ಪಂಚೆ ಉಟ್ಕೊಂಡು ಅಲ್ಲಿ ಕಸ ಬಿಡಿಸ್ತಾ ಇರ್ತಾರೆ. ಹಿಂಗ್ಯಾಕೆ ಅಂದರೆ ಅವ್ರಿಗೆ ಅರ್ಥ ಆಯಿತು, ಸಕ್ಸಸ್ ಅಲ್ಲ, ಅದಲ್ಲ ಸಕ್ಸಸ್ಸು, ಹ್ಯಾಪಿನೆಸ್ ಅದಲ್ಲ ಅಂತ. ಅವರು ಹ್ಯಾಪಿನೆಸ್ಸಲ್ಲಿ ಇನ್ನೆಲ್ಲ ಹುಡುಕೊಂಡು ಬಂದರು. ಹಾಗೆ ಇನ್ನೂ ಮಕ್ಕಳಿದ್ದೀರಿ, ಬಟ್ ಆದಷ್ಟು ಬೇಗ ನಿಮ್ಮ ಸಕ್ಸಸ್ ಅಂದರೆ ಏನು ಅನ್ನೋದು ನೀವು ಕಂಡ್ಕೋಬೇಕು. ಹ್ಯಾಪಿನೆಸ್ ಅಂದರೆ ಏನು ಅನ್ನೋದು ಕಂಡ್ಕೋಬೇಕು. ಅವಾಗ ಜೀವನ ಬಹಳ ಕ್ಲಿಯರ್ ಆಗಿರುತ್ತೆ, ಬಹಳ ಸಾರ್ಟೆಡ್ ಆಗಿರುತ್ತೆ. ಇಲ್ಲದೆ ಇರೋದ್ರ ಕಡೆ ಒದ್ದಾಡೋದಕ್ಕೆ ತುಳಿಯೋದಕ್ಕೆ ಹೋಗೋದಿಲ್ಲ. ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಪಾಲಿಗೆ ಸಕ್ಸಸ್ ಏನು ಅನ್ನೋದು ಕಂಡ್ಕೊಂಡ್ಬಿಟ್ಟಿದ್ದೀನಿ. ಉಳಿದಿದ್ದು ಯಾವುದೂ ನನಗೆ ಚಿಂತೆ ಮಾಡೋದಿಲ್ಲ. ನನ್ನ ಹ್ಯಾಪಿನೆಸ್ ಏನು ಅನ್ನೋದು ನನಗೆ ಗೊತ್ತು. ಉಳಿದಿದ್ದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಗೊತ್ತಿಲ್ಲದೆ ಇದ್ದ ನೋಡಿ ಭಾಳ ಆಶ್ಚರ್ಯ ಆಗುತ್ತೆ. ತುಂಬ ಪಾಪ್ಯುಲರ್ ಸಿನಿಮಾ ನಟ ಒಂದರ ನಂತರ ಒಂದರಂತೆ ಸಿನಿಮಾಗಳು ಬಂದಿದ್ದಾವೆ, ಸಕ್ಸಸ್ ಆಗಿದ್ದಾರೆ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಜಗತ್ತು ಅವ್ರಿಗೆ ಸಕ್ಸಸ್ಫುಲ್ ಅಂತ ನೋಡ್ತಿರುತ್ತೆ, ನೇಣಾಕೊಂಡ್ಬಿಡ್ತಾರೆ, ವಿಷ ಕೊಡ್ಬಿಡ್ತಾರೆ. ಬಟ್ ಅವ್ರ ಪಾಡಿಗೆ ಅದು ಸಕ್ಸಸ್ ಆಗಿರಲಿಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸಕ್ಸಸ್ಸಿನ ಡೆಫಿನಿಷನ್ ಏನು ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ನಿಮ್ಮ ತಂದೆ ತಾಯಿಗೂ ಅದು ಕರೆಕ್ಟ್ ಅನ್ನಿಸ್ಲಿಕ್ಕಿಲ್ಲ, ದ್ಯಾಟ್ಸ್ ಓಕೆ, ಬಿಟ್ಟಾಕಿ. ನಾನು ಜರ್ನಲಿಸ್ಟ್ ಆಗಬೇಕು, ಅದರಲ್ಲಿ ನನ್ನ ಖುಷಿ ಇದೆ ಅಂದರೆ ನನ್ನ ತಂದೆ ತಾಯಿ ಸರಿ ಅನಿಸ್ಲಿಲ್ಲ. ನಮ್ಮಪ್ಪ ಕೇಳಿದ ಫಸ್ಟ್ ಕ್ವಶನ್, ಹೊಟ್ಟೆ ಪಾಡಿಗೆ ಏನು ಮಾಡ್ತೀಯ ಜರ್ನಲಿಸ್ಟ್ ಆದರೆ ಅಂತ. ಅವಾಗ ಜರ್ನಲಿಸಮ್ ಅಂದ್ರೆ ಹಂಗೆ ಇತ್ತು ತಲೆಯಲ್ಲಿ. ಒಂದು ಹರಿದಿದ್ದು ಹವಾಯಿ ಚಪ್ಪಲಿ, ಹರಿದ ಪ್ಯಾಂಟು ಜುಬ್ಬ ಹಾಕೊಂಡು ಒಂದು ಜೊಳಗೆ ಹಾಕೊಂಡು ಓಡಾಡ್ತಿದ್ರು ಜರ್ನಲಿಸ್ಟು ಅಂದರೆ. ಹೊಟ್ಟೆ ಪಾಡಿಗೆ ಏನು ಮಾಡ್ತೀರಿ ಅಂತ ಕೇಳಿದ್ರು. ನಂತರ ನಮ್ಮಪ್ಪ ಕೇಳಿದ್ರು. ಬಟ್ ನಂಗೆ ಗೊತ್ತಿತ್ತು, ಮೈ ಹ್ಯಾಪಿನೆಸ್ ಇಸ್ ದೇರ್, ಮೈ ಸಕ್ಸಸ್ ಇಸ್ ದೇರ್ ಓನ್ಲಿ ಅಂತ. ಹಾಗೆ ಯು ಹ್ಯಾವ್ ಟು ಡಿಫೈನ್ ಇಟ್. ಯೂನಿವರ್ಸಲ್ ಆನ್ಸರ್ ಇಲ್ಲ ಸಕ್ಸಸ್ ಅಂದರೆ ಏನು ಅನ್ನೋದು. ಹ್ಯಾಪಿನೆಸ್ ಅನ್ನೋದಂದರೆ ಏನು ಅನ್ನೋದಕ್ಕೂ ಯೂನಿವರ್ಸಲ್ ಆನ್ಸರ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.